ಬಿಜೆಪಿ ಅವ್ರು ಹಿಂದೆ ಏನ್ ಮಾಡ್ತಾ ಇದ್ರು ಅದನ್ನೇ ನಾವು ಮಾಡ್ತಾ ಇದ್ದೀವಿ ಅಂತ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ನಾವು ಯಾರ ಫೋನ್ಗಳನ್ನು ಕೂಡ ಟ್ಯಾಪ್ ಮಾಡಿಲ್ಲ, ಮಾಡೋದು ಇಲ್ಲ, ಅದರ ಅವಶ್ಯಕತೆನೂ ಕೂಡ ಇಲ್ಲ. ಅವರು ಯಾಕೆ ವಿಚಾರ ಪ್ರಸ್ತಾಪ ಮಾಡಿದ್ದು ಅಂದ್ರೆ RSS ಮತ್ತೆ ಕೇಂದ್ರ ಸರ್ಕಾರ ಹೇಳದಂತೆ ಗವರ್ನರ್ ಕೇಳ್ತಿದ್ದಾರೆ ಅಂತ ಸರ್ಕಾರ ಆರೋಪ ಮಾಡ್ತಿದೆ. ಆರೋಪ ಮಾಡೋದಕ್ಕೂ ಫೋನ್ಗಳನ್ನೆಲ್ಲ ಟ್ಯಾಪ್ ಮಾಡೋದಕ್ಕೂ ಏನು ಸಂಬಂಧ ಇದೆಯಾ? ಅವ್ರು ಹಂಗಾದ್ರೆ ಆರೋಪಗಳು ನೂರಾರು ಆರೋಪ ಮಾಡ್ತಾರೆ. ದಿನ ಬೆಳಗ್ಗೆ ಆದ್ರೆ ನಮ್ಮ ಮೇಲೆ ನೂರಾರು ಆರೋಪ ಮಾಡ್ತಾರೆ. ಅದಕ್ಕೆಲ್ಲ ನಾವೇನು ಹೇಳಬೇಕು? ಆರೋಪ ಮಾಡಿದ್ರು ಅಂತ ಹೇಳಿದ ಕ್ಷಣಕ್ಕೆ ಅವರ ಪರ್ಸನಲ್ ಇದಕ್ಕೆಲ್ಲ ನಾವು ಹೋಗ್ತೀವಿ ಅನ್ನೋದು ಶುದ್ಧ ತಪ್ಪು. ನಾವು ಯಾರದನ್ನು ಕೂಡ ಫೋನ್ ಟ್ಯಾಪ್ ಮಾಡಿಲ್ಲ, ಮಾಡೋದಿಲ್ಲ. ಇನ್ನೊಂದು ಚಾಲ್ತಿಗೆ ಬರದ ದ್ವೇಷ ಮಸೂದೆ ಕಾಯ್ದೆಯ ಆಧಾರದಡಿ ಒಂದು ನೋಟಿಸ್ ನೀಡಿರೋದನ್ನ ನಿನ್ನೆ ಪ್ರಶ್ನೆ ಮಾಡಿದ್ರು ಸುನೀಲ್ ಕುಮಾರ್ ಕಾರಜೋಳ ಅವರು. ಇವತ್ತು ಕೂಡ ನೀವು ಉತ್ತರ ಕೊಡಬೇಕು ಅಂತ ಬಯಸ್ತಾರೆ. ನಾನು ಕೌನ್ಸಿಲ್ನಲ್ಲಿ ಇದ್ದೆ, ನಿನ್ನೆ ಇಡೀ ದಿವಸ ಕೌನ್ಸಿಲಲ್ಲೇ ನಮಗೆ ರೋಸ್ಟರ್ ಇತ್ತು, ಅಲ್ಲಿದ್ದೆ. ಆ ಸಂದರ್ಭದಲ್ಲಿ ಅದನ್ನ ಪ್ರಶ್ನೆ ಮಾಡಿದ್ದಾರೆ. ನಾವೀಗಾಗಲೇ ಕ್ರಮ ತಗೊಂಡಿದ್ದೀವಿ. ಇದೇನಾಗಿದೆ ಅಂದರೆ BNSSದು ನಾವು ಪ್ರತಿ ದಿವಸ ಪಾಠ ಮಾಡ್ತಾನೆ ಇದ್ದೀವಿ. ಎಲ್ಲ ಅಧಿಕಾರಿಗಳಿಗೂ ಕೂಡ BNSSದು ಪಾಠ ಮಾಡಿ ಅವರಿಗೆ ತಿಳಿ ಹೇಳಿ ಅರ್ಥೈಸಿ ಎಲ್ಲ ಮಾಡ್ತಾ ಇದ್ದೀವಿ. ಈ ಮಧ್ಯದಲ್ಲಿ ಅವನು ಏನು ಆ ರೀತಿ ಬರೆದಿದ್ದಾನೆ ಅಂತ ಹೇಳಿ ಆ ಇನ್ಸ್ಪೆಕ್ಟರ್ ಮೇಲೆ ಈಗಾಗಲೇ ನಾವು ಕ್ರಮ ತಗೊಂಡಿದ್ದೀವಿ. ಅವರಿಗೆ ಶಿಸ್ತಿನ ಕ್ರಮ ತಗೊಂಡಿದ್ದೀವಿ. ಈ ತಪ್ಪುಗಳು ಆದಾಗ ನಾವು ಅದನ್ನು ಸರಿಪಡಿಸೋದು ನಮ್ಮ ಕೆಲಸ, ನಾವು ಮಾಡ್ತೀವಿ. ಅದರದ್ದೇನು ಇವರು ಹೇಳಿದ ಕ್ಷಣಕ್ಕೆ ಏನಾಗೋದಿಲ್ಲ. ಸಬ್ ಇನ್ಸ್ಪೆಕ್ಟರ್ ವರ್ಗಾವಣೆಯನ್ನ 2 ವರ್ಷ ಅವಧಿ ಇರೋದನ್ನು 1 ವರ್ಷಕ್ಕೆ ಇಳಿಸಿ ಅನ್ನೋ ಒಂದು ಮನವಿ ಕೂಡ ನಿನ್ನೆ ಬಂದಿದೆ. ಬಹಳ ಜನ ಅದನ್ನ ಹಿಂದಿನಿಂದನೂ ಹೇಳ್ತಿದ್ದಾರೆ. ನಾವು ಒಂದೇ ವರ್ಷ ಇದ್ರೆ ಅವರಿಗೆ ಅಲ್ಲಿ ಕೆಲಸ ಮಾಡೋದಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ನಾವು 2 ವರ್ಷ ಮಾಡಿದ್ವಿ. ಹಿಂದೆ 2 ವರ್ಷ ಇತ್ತು, ಅದನ್ನು 1 ವರ್ಷ ಮಾಡಿದ್ರು. ಮತ್ತೆ ನಾವು ಅದನ್ನೇ 2 ವರ್ಷ ನಮ್ಮ ಸರ್ಕಾರ ಬಂದ ಮೇಲೆ ಮಾಡಿದ್ದು. ಅದನ್ನ ವಿಚಾರ ಮಾಡೋಣ. ಇದರ ಸಾಧಕ ಬಾಧಕಗಳು ಏನು, ಅದರಿಂದ ಏನು ತೊಂದರೆ ಆಗುತ್ತೆ, 2 ವರ್ಷ ಮಾಡಿದ್ರೆ ಏನು ತೊಂದರೆ ಆಗುತ್ತೆ, 1 ವರ್ಷ ಮಾಡಿದ್ರೆ ಏನು ತೊಂದರೆ ಆಗುತ್ತೆ, ಅದೆಲ್ಲ ವಿಚಾರ ಮಾಡ್ತೀವಿ.